ಆತ್ಮೀಯ ಬಂಧುಗಳೇ, ನಿನ್ನೆ ತಾನೇ ನಾವು ಶ್ರೀಮಾತೆ ಶಾರದಾ ದೇವಿಯವರ ಕುರಿತಾಗಿ ಅವರ ಜಯಂತಿ ಪ್ರಯುಕ್ತ ಹಲವಾರು ವಿಚಾರಗಳನ್ನು ನೋಡಿದ್ದೇವೆ. ರಾಮಕೃಷ್ಣ ಮಹಾಸಂಘ 1897 ಮೇ 1ರಂದು ಸ್ವಾಮಿ ವಿವೇಕಾನಂದರಿಂದ ಸ್ಥಾಪಿತವಾಯಿತು. ಆ ನಂತರ ಅದರ ಎಲ್ಲ ಆಗು ಹೋಗುಗಳಲ್ಲಿ ಮುಂದೆ 1902ರಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮ ದೇಹತ್ಯಾಗವನ್ನು ಮಾಡಿದ ನಂತರ ಅವರ ಸೋದರ ಸನ್ಯಾಸಿಗಳು ಸ್ವಾಮಿ ಬ್ರಹ್ಮಾನಂದಜಿಯವರ ನೇತೃತ್ವದಲ್ಲಿ ಈ ಮಹಾಸಂಘವನ್ನ ಮುನ್ನಡೆಸಿಕೊಂಡು ಬಂದರು. ಆನಂತರವೂ ಕೂಡ ತುಂಬಾ ಜನ ಯುವಕರು ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳಿಂದ ಆಕರ್ಷಿತರಾಗಿ, ರಾಮಕೃಷ್ಣರ ಜೀವನ ಸಂದೇಶಗಳಿಂದ ಆಕರ್ಷಿತರಾಗಿ ರಾಮಕೃಷ್ಣ ಮಹಾಸಂಘವನ್ನ ಅಂದ್ರೆ ರಾಮಕೃಷ್ಣ ಮಠ ಮತ್ತು ಮಿಷನ್ ಅನ್ನ ಸೇರ್ತಾರೆ. ಎಲ್ಲವನ್ನು ತ್ಯಾಗ ಮಾಡಿಕೊಂಡು ಬಂದಂತ ಯುವಕರಿಗೆ ಸರಿಯಾದ ರೀತಿಯಲ್ಲಿ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡೋದಕ್ಕೆ ಅತ್ಯಂತ ಸಮರ್ಥರಾದಂಥ ಪೂಜ್ಯ ಸ್ವಾಮಿ ಬ್ರಹ್ಮಾನಂದಜಿ ಅವರು, ಪ್ರೇಮಾನಂದಜಿ, ಶಾರದಾನಂದಜಿ ಇವರೆಲ್ಲ ಇದ್ರೂ ಕೂಡ ಕೆಲವೊಂದು ಸಂದರ್ಭಗಳು ಅವರನ್ನು ಅವರ ಸಾಮರ್ಥ್ಯವನ್ನು ಕೂಡ ಕೆಲವು ಸಾರಿ ಸಾಮರ್ಥ್ಯ ಸಾಕಾಗಲಿಲ್ವೋ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದ್ವು. ಅಂತ ಸಂದರ್ಭಗಳಲ್ಲೆಲ್ಲ ಅವರು ಬ್ರಹ್ಮಾನಂದಜಿಯಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದದ್ದು ಸಮಸ್ಯೆ ಪರಿಹಾರಕ್ಕೆ ಶ್ರೀಮಾತೆ ಶಾರದಾ ದೇವಿಯವರ ಹತ್ತಿರ. ಶ್ರೀಮಾತೆಯವರು ಎಂತ ದೊಡ್ಡ ಜವಾಬ್ದಾರಿಯನ್ನ ಆ ಒಂದು ಸಂದರ್ಭದಲ್ಲಿ ನಿರ್ವಹಿಸಿದ್ರು ಅಂತಂದ್ರೆ, ಇತ್ತ ಕಡೆ ರಾಮಕೃಷ್ಣರ ನೇರ ಶಿಷ್ಯರಿದ್ದಾರೆ, ಇನ್ನು ಹೊಸದಾಗಿ ಬರ್ತಾ ಇರ್ತಕ್ಕಂಥ ಬ್ರಹ್ಮಚಾರಿಗಳು ಇದ್ದಾರೆ, ಇನ್ನೊಂದು ಕಡೆಗೆ ಭಕ್ತರಿದ್ದಾರೆ. ಭಕ್ತರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮತ್ತು ಹೆಚ್ಚಾಗುವಂತೆ ಅದಕ್ಕೆ ಕಾರಣೀಭೂತವಾಗಿದ್ದೇ ಶ್ರೀಮಾತೆಯವರ ಅಪಾರ ಕರುಣೆ, ಅಪಾರ ಪ್ರೀತಿ ಮತ್ತು ಅವರ ದೈವಿ ಶಕ್ತಿಯ ಪ್ರಭಾವ. ಜೊತೆಗೆ ಈ ತ್ಯಾಗ ಮಾಡಿ ಬಂದಂತ ಬ್ರಹ್ಮಚಾರಿಗಳಿಗೆ, ಕೆಲವೊಂದು ಸನ್ಯಾಸಿಗಳಿಗೆ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಪ್ರೇರಣೆ ಅವರಿಗೆ ಬರ್ತಾ ಇರ್ತಿತ್ತು. ಏನಂತಂದ್ರೆ ಸಾಧನೆ ಮಾಡಬೇಕು ಅಂತ. ಆ ಸಾಧನೆ ಮಾಡೋದಕ್ಕೆ ಹಿಮಾಲಯ ಕಡೆ ಹೋಗ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಅವರೆಲ್ಲ ಹೇಳ್ತಿದ್ರು. ಅದೆಲ್ಲವನ್ನ ಅವರಲ್ಲಿ ಆ ಹಿಮಾಲಯಕ್ಕೆ ಹೋಗ್ಬೇಕು ಅಂತಕ್ಕಂಥ ಅಭಿಪ್ಸೆಯನ್ನ ತಡೆದು ನಿಲ್ಲಿಸಿ ಸಂಘದಲ್ಲಿರುವುದೇ ಒಂದು ಮಹಾ ತಪಸ್ಸು ಅಂತಕ್ಕಂಥದ್ದನ್ನ ಶ್ರೀಮಾತೆಯವರು ಅವರಿಗೆ ಮನದಟ್ಟು ಮಾಡಿಸಿಕೊಡ್ತಾ ಇದ್ರು. ಕೆಲವೊಂದು ಸಾರಿ ತಮ್ಮ ಆಧ್ಯಾತ್ಮಿಕ ಶಕ್ತಿಯ ಪ್ರಯೋಗವನ್ನು ಮಾಡ್ತಾ ಇದ್ರು. ಇನ್ನು ಕೆಲವು ಸಾರಿ ತಮ್ಮ ಪ್ರೀತಿಯನ್ನ ಅವರೆಡೆಗೆ ಹರಿಸಿ ಅವರು ಇಲ್ಲೇ ಉಳಿದು ಯಾವ ಉದ್ದೇಶಕ್ಕಾಗಿ ಶ್ರೀರಾಮಕೃಷ್ಣರು, ಶ್ರೀಮಾತೆಯವರು ಮತ್ತು ಸ್ವಾಮಿ ವಿವೇಕಾನಂದರು ಬಂದರು, ಆ ಕಾರ್ಯದ ಉದ್ದೇಶ ಸಿದ್ಧಿಗಾಗಿ, ಆ ಉದ್ದೇಶವನ್ನ ಸಾಧಿಸುವ ಸಲುವಾಗಿ ಇವರೆಲ್ಲರ ಅಗತ್ಯತೆ ಇದೆ. ಈ ಮಹಾಸಂಘ ಮುಂದುವರಿಕೊಂಡು ಹೋಗೋದಕ್ಕೆ ಅವರೆಲ್ಲರ ಅವಶ್ಯಕತೆ ಇರೋದನ್ನ ಅತ್ಯಂತ ಮನಸ್ಸಿನಲ್ಲಿ ಇಟ್ಕೊಂಡಂಥವರು ಶ್ರೀಮಾತೆಯವರು. ಹಾಗಾಗಿ ಅವರ ಕೊಡುಗೆ ಸುಮಾರು 1920ರವರೆಗೆ ಶ್ರೀಮಾತೆಯವರು ತಮ್ಮ ದೇಹತ್ಯಾಗವನ್ನು ಮಾಡುವವರೆಗೂ ಕೂಡ ಶ್ರೀಮಾತೆಯವರು ಅದನ್ನ ಒಂದು ರಾಮಕೃಷ್ಣರು ಅರ್ಧ ಮಾಡಿ ಹೋಗಿದ, ಅಂದ್ರೆ ರಾಮಕೃಷ್ಣರು ಸಶರೀರಿಯಾಗಿ ಇಲ್ಲದೇ ಇದ್ದಂಥ ಸಂದರ್ಭ, ಸ್ವಾಮಿ ವಿವೇಕಾನಂದರು ಸಶರೀರಿಯಾಗಿ ಇಲ್ಲದೇ ಇದ್ದಂಥ ಸಂದರ್ಭಗಳಲ್ಲಿ ಅದಕ್ಕೊಂದು ಅಡಿಪಾಯವನ್ನು ಹಾಕಿದ್ದು ಶ್ರೀಮಾತೆಯವರ ಪ್ರೀತಿ, ಕರುಣೆ, ಅವರ ದೈವಿ ಶಕ್ತಿ. ಇದನ್ನು ನಾವು ಮನಗಂಡಾಗ ಅವರನ್ನ ಸಂಘ ಜನನಿ ಅಂತಲೇ ನಾವು ಕರೆಯುವಂಥದ್ದು. ಶಾರದಾನಂದರು ಕೂಡ ಕರೆದಿದ್ದಾರೆ. ಹಾಗೆಲ್ಲ ನಮ್ಮ ಮಹಾಸಂಘದಲ್ಲಿ ಸಂಘ ಜನನಿ ಅಂತ.
ಸನ್ಯಾಸಿಗಳ ಸಂಘವನ್ನ ಹುಟ್ಟು ಹಾಕಿದಂಥವಳು. ನಿಜವಾಗಲೂ ವಿವೇಕಾನಂದ ಸ್ಥಾಪನೆ ಮಾಡಿದ್ರು ಕೂಡ ಅದನ್ನು ಮುನ್ನಡೆಸಿಕೊಂಡು ಬಂದಂಥ ವಿಷಯದಲ್ಲಿ ಶ್ರೀ ಮಾತೆಯವರ ಕೊಡುಗೆ ಅಪಾರ. ಅಷ್ಟೇ ಅಲ್ಲ, ಇವತ್ತಿಗೂ ಕೂಡ ಎಲ್ಲ ಸನ್ಯಾಸಿಗಳು ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳಿಂದ ಪ್ರಭಾವಿತರಾಗಿ ಬಂದು ಆಶ್ರಮಗಳನ್ನ ಸೇರಿದರೂ ಕೂಡ ಆ ನಂತರ ಶ್ರೀರಾಮಕೃಷ್ಣರ ದಿವ್ಯ ಆಧ್ಯಾತ್ಮಿಕ ಶಕ್ತಿಗೆ ಮಾರು ಹೋದರೂ ಕೂಡ ಕೊನೆಗೆ ಅವರೆಲ್ಲರೂ ತಮ್ಮ ಆಧ್ಯಾತ್ಮಿಕ ಅವಶ್ಯಕತೆಗಳಿಗೆ ಆಗಲಿ, ಲೌಕಿಕ ಅವಶ್ಯಕತೆಗಳಿಗೆ ಆಗಲಿ, ತಮಗೆ ಬರ್ತಕ್ಕಂತಹ ತೊಂದರೆಗಳನ್ನು ನಿವಾರಿಸಿಕೊಳ್ಳುವುದರಲ್ಲಾಗಲಿ ಶ್ರೀ ಮಾತೆಯವರನ್ನೇ ಆಶ್ರಯಿಸಿದ್ದಾರೆ. ಇಂದಿಗೂ ಅವರು ಸಂಘದ ಮಹಾತಾಯಿಯಾಗಿ, ಅಷ್ಟೇ ಅಲ್ಲ, ಸಂಘದ ಅಂತಂದ್ರೆ ಕೇವಲ ಸನ್ಯಾಸಿಗಳದಷ್ಟೇ ಅಂತಲ್ಲ, ಭಕ್ತರು ಇದ್ದಾರೆ. ಇನ್ನು ಜಗತ್ತಿನ ಎಲ್ಲ ಹೊಸ ಹೊಸ ಜನರ ಬರ್ತಕ್ಕಂಥ ಜನ ಸಮುದಾಯ ಇದೆ. ಅವರೆಲ್ಲರಿಗೂ ಕೂಡ ಇವತ್ತು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರೇ ಮುನ್ನಡೆಸ್ತಾ ಇದ್ದಾರೆ.